ದಕ್ಷಿಣ ಕನ್ನಡದ ಬೆಳ್ತಂಗಡಿಯಿಂದ ಚಿಕ್ಕಮಗಳೂರಿನ ಮೂಡಿಗೆರೆಯವರೆಗೆ ರಾಷ್ಟ್ರೀಯ ಹೆದ್ದಾರಿ 73ರ ಮೂಲಕ 12 ಹಿಮ್ಮುರಿ ತಿರುವುಗಳಿರುವ ಸುಮಾರು 24 ಕಿಲೋಮೀಟರ್ ದೂರದ ಕಾಡಿನ ಮಧ್ಯೆ ಇರುವ ರಸ್ತೆಯೇ ಚಾರ್ಮಾಡಿ ಘಾಟಿ ರಸ್ತೆ. ಬ್ರಿಟಿಷರ ಕಾಲದಿಂದಲೇ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳ ಮಧ್ಯೆ ಸಂಪರ್ಕ ರಸ್ತೆಯಾಗಿರುವ ಚಾರ್ಮಾಡಿ ರಸ್ತೆಯಲ್ಲಿ ಅಪರೂಪದ ಕಪ್ಪು ಚಿರತೆ ಸೇರಿದಂತೆ ಹಲವು ವನ್ಯಜೀವಿಗಳು ಗೋಚರಿಸುತ್ತಿದ್ದವು ಎಂದು ಶಿವರಾಮ ಕಾರಂತರು ತಮ್ಮ ಅನುಭವ ಕಥನಗಳಲ್ಲಿ ವಿವರಿಸಿದ್ದಾರೆ. ಈಗಲೂ ಇಲ್ಲಿ ಹಲವು ಬಾರಿ ಆನೆಗಳು ರಸ್ತೆಯಲ್ಲೇ ಪ್ರಯಾಣಿಕರಿಗೆ ಗೋಚರಿಸುತ್ತದೆ. ಹಸಿರು, ರಸ್ತೆ ಬದಿಯಲ್ಲೇ ಧುಮ್ಮಿಕ್ಕುವ ಜಲಪಾತಗಳು, ಕರಿನಾಗರದಂಥ ರಸ್ತೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಸೌಂದರ್ಯದ ಹಿಂದೆಯೂ ಭಯಾನಕತೆಯನ್ನು ಹೊತ್ತಿರುವ ಈ ಘಾಟಿ, ಭೂಕುಸಿತ, ವಾಹನ ಅಪಘಾತ, ಅವುಗಳಿಂದಾದ ದುರ್ಮರಣ, ಕಟ್ಟುಕತೆಗಳು, ಸತ್ಯಕತೆಗಳು ಮತ್ತು ಕೊಲೆ ಹಾಗೂ ಬೇರೆಡೆ ಕೊಲೆ ಮಾಡಿ ಹೆಣ ಇಲ್ಲಿ ತಂದೆಸೆಯುವ ಘಟನೆಗಳು ನಮ್ಮ ಮೈ ಜುಮ್ಮೆನಿಸುತ್ತವೆ. ಮಳೆಗಾಲದಲ್ಲಿ ಮಧ್ಯಾಹ್ನದ ವೇಳೆಯೇ ಕತ್ತಲಾವರಿಸುವ ರಸ್ತೆಗಳು, ಬೋರ್ಗರೆಯುವ ಜಲಪಾತಗಳು, ಜರಿ ತೊರೆಗಳು, ಬೆಟ್ಟಗಳನ್ನು ಮುಚ್ಚಿರುವ ದಟ್ಟ ಮೋಡಗಳು ಆ ಭಯಾನಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ.